ಕಾರಟಗಿ ತಾಲೂಕಿನ ಬೂದಗುಂಪ ಗ್ರಾಮದಲ್ಲಿ ನಡೆದ ಪಟ್ಟಾಭಿಷೇಕ ಗುರುಗಳ ಕಾರ್ಯಕ್ರಮದಲ್ಲಿ ಇದೇ ಸಂದರ್ಭದಲ್ಲಿ ರೈತರಿಗೆ ಉತ್ತಮ ಮಳೆ ಬೆಳೆ ಆಗಬೇಕೆಂದು ಹಾಗೂ ಜನರ ಆರೋಗ್ಯ ಯಾವುದೇ ರೀತಿಯಿಂದ ತೊಂದರೆ ಬಾರದಂತೆ ಪರಮ ಪೂಜ್ಯರ ಆಶೀರ್ವಾದ ವಚನ ನೀಡಿದರು. ಮಠದಲ್ಲಿ ಜಾತಿ ರಾಜಕಾರಣ ಸುಳಿಯದಂತೆ ನೋಡಿಕೊಳ್ಳಿ. ಅಭಿನವ ಗವಿಸಿದ್ದೇಶ್ವರ ಶ್ರೀ ಅಭಿಮತ ಹೂವಿನ ಹಾರ ತರಲಿಲ್ಲ, ವೇದಿಕೆಗೆ ಕರೆಯಲಿಲ್ಲವೆಂಬ ಎಷ್ಟೋ ಕಡೆ ಮಠದ ಸ್ವಾಮೀಜಿಗಳನ್ನ ಮಠ ಬಿಡಿಸಿದ ಜನರಿದ್ದಾರೆ. ಆದ್ದರಿಂದ ಮೊದಲು ಜನಸೇವೆ ಮಾಡುವ ಜನರಿಗಾಗಿ ಹಗಲಿರುಳು ದುಡಿಯುವ ಗುರು ಪರಂಪರೆಯ ಮಠಗಳಲ್ಲಿ ಯಾವತ್ತೂ ಜಾತಿ ಮತ್ತು ರಾಜಕಾರಣವನ್ನ ಸುಳಿಯದಂತೆ ನೋಡಿಕೊಳ್ಳಿ ಎಂದು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು. ತಾಲೂಕಿನ ಬೂದುಗುಂಪ ಗ್ರಾಮದ ಜಗದ್ಗುರು ಕೊಟ್ಟೂರು ಸ್ವಾಮಿ ಗುರು ಪರಂಪರೆಯ ಶಾಖಾ ವಿರಕ್ತ ಮಠದ ಶ್ರೀ ಸಿದ್ದೇಶ್ವರ ದೇಶಿಕರ ನಿರಂಜ ಚರಕ ಪಟ್ಟಾಧಿಕಾರ ಮಹೋತ್ಸವ ನಿಮಿತ್ತ ಭಾನುವಾರ ಮಠದ ಆವರಣದಲ್ಲಿ ನಡೆದ 5,001 ಮುತ್ತೈದರಿಗೆ ಉಡಿ ತುಂಬುವ ಹಾಗೂ ವಿವಿಧ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸನ್ಯಾಸಿ ನಿಮ್ಮ ಒಡಲಿನ ಮಗು, ಇವರನ್ನ ಗ್ರಾಮಸ್ಥರು ನೋಡಿಕೊಳ್ಳಬೇಕು. ಅನ್ನ, ಅಕ್ಷರ, ಆರೋಗ್ಯ, ದಾಸೋಹ ನೀಡುವ ಶರಣ ಪರಂಪರೆ ಮಠಗಳು ವೈಭವಯುತವಾಗಿ ಜನಸೇವೆ ಮಾಡುತ್ತಿದ್ದರೆ ಅಲ್ಲಿ ಯಾವತ್ತೂ ಜಾತಿ ಮತ್ತು ರಾಜಕಾರಣ ಸುಳಿಯದಂತೆ ನೋಡಿಕೊಳ್ಳಿ. ಬೂದುಗುಂಪ, ತಿಮ್ಮಾಪುರ ಮತ್ತು ಹಾಲಸಮುದ್ರ ಗ್ರಾಮ ನೀರಾವರಿ ಭಾಗದಲ್ಲಿದೆ. ಇಲ್ಲಿನ ಜನರ ಸೇವೆಗೆ ಹಿರಿಯ ಶ್ರೀಗಳು ಸಿದ್ದೇಶ್ವರ ಶ್ರೀಗಳನ್ನ ಕಳುಹಿಸಿದ್ದಾರೆ. ಸಮಾಜದ ಕೆಲಸಕ್ಕಾಗಿ ಸದಾ ಭಕ್ತರಿಗಾಗಿ ಟೊಂಕ ಕಟ್ಟಿ ನಿಲ್ಲಲು ಸಿದ್ಧ ಇರುವವರೇ ಸಿದ್ದೇಶ್ವರ ಎಂದರು. ಸಿದ್ದೇಶ್ವರ ಶ್ರೀಗಳು ಭಕ್ತರ ಏಳಿಗೆಗಾಗಿ ಸದಾ ಕೆಲಸವನ್ನ ಮಾಡಲಿ ಎಂದು ಹಾರೈಸಿದರು. ಸನ್ಯಾಸಿ ಸಮಾಜದ ಸಾವಿರಾರು ತಂದೆ ತಾಯಿಗಳ ಮಗನಾಗಿರುತ್ತಾನೆ. ಸಮಾಜ ಸೇವೆಯೇ ಆತನ ಗುರಿ. ಬೂದುಗುಂಪ ಭಾಗದ ಜನರ ಸೇವೆಗೆ ಬೆಳಕಾಗಿ ಸಿದ್ದೇಶ್ವರ ಶ್ರೀಗಳು ಬರುತ್ತಿದ್ದಾರೆ. ಧಾರ್ಮಿಕ ದಾಸೋಹ ಸಮಾಜ ಸೇವೆಗೆ ಭಕ್ತರು ಕೈಜೋಡಿಸಿ ಎಂದರು. ಶಿರಹಟ್ಟಿಯ ಶ್ರೀ ಜಗದ್ಗುರು ಫಕೀರೇಶ್ವರ ದಿಂಗಾಲೇಶ್ವರ ಶ್ರೀ ಮಾತನಾಡಿ, ಈ ಪಟ್ಟಾಭಿಷೇಕ ಕಾರ್ಯಕ್ರಮ ತ್ರಿವಿಳಿ ಗ್ರಾಮದಲ್ಲಿ ದೊಡ್ಡ ಕ್ರಾಂತಿ ಮಾಡಿದೆ. ಈಗ ನಡೆಯುತ್ತಿರುವ ಕಾರ್ಯಕ್ರಮ ಈ ಹಿಂದೆ ಎಂದೂ ನಡೆದಿಲ್ಲ. ಮಠಗಳಿಗೆ ಕಿಂಚಿತ್ತೂ ಧಕ್ಕೆ ಬಾರದಂತೆ ಪೀಠಾಧಿಪತಿಗಳು ನೋಡಿಕೊಳ್ಳಬೇಕು ಎಂದರು. ಇನ್ನು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಮಾತನಾಡಿದರು. ಮುತ್ತೈದರಿಗೆ ಸೀರೆ, ಅಕ್ಕಿ ದಾನ ಮಾಡಿದ ಉದ್ಯಮಿಗಳಾದ ಕೆ ನಾಗೇಶ್ವರರಾವ್, ಶಂಬಣ್ಣ ಸಾಹುಕಾರ, ಹಂಚಿನಾಳ ಮತ್ತು ವೆಂಕರೆಡ್ಡಪ್ಪ ಚೆನ್ನಳ್ಳಿ, ಜಿ ಲಿಂಗರಾಜ ಸೇರಿದಂತೆ ಇನ್ನಿತರರನ್ನ ಶ್ರೀಗಳು ಸನ್ಮಾನಿಸಿದರು. ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹಾಗೂ ಗಣ್ಯರಿದ್ದರು. ವರದಿ ಯಮನೂರಪ್ಪ ಸಿಂಗನಾಳ, ಕಾರಟಗಿ. ಕಾರ್ಯಕ್ರಮಗಳಿರಲಿ, ಪುರಾಣಗಳಿರಲಿ, ಬಸವ ಪುರಾಣಗಳಿರಲಿ, ದಾಸೋಹ ಇರಲಿ, ಜಾತ್ರೆ ಇರಲಿ, ಅವರು ಗುರುಗಳು ಹೆಂಗಿದ್ರು ಸೇಮ್ ಡಿಟ್ಟು ಅಂತಾರಲ್ಲ, ಹಾಗೆ ಅವ್ರ ಕೆಲಸಗಳು ಸಹಿತ ಅಷ್ಟೇ ಪ್ರೀತಿಯಿಂದ ಅವರು ಮಾಡ್ತಾ ಇದ್ದಾರೆ. ಮೊನ್ನೆ ಗಜೇಂದ್ರಗಢದಲ್ಲಿ ಎಷ್ಟು ದೊಡ್ಡ ಬಸವ ಪುರಾಣವನ್ನು ಅವರು ಮಾಡಿದ್ರು. ಅವ್ರ ಗುರುಗಳು ಹೆಂಗಿದ್ರು, ಅವರ ಕಾರ್ಯತತ್ಪರತೆ ಹೆಂಗಿತ್ತು, ಇವ್ರದ್ದು ಸಹಿತ ಅಷ್ಟೇ. ಈಗ ಹಿಟ್ಟಿನ ರೊಟ್ಟಿ, ಕಾಳಿನಂಗ ರೊಟ್ಟಿ, ಎಳಿಯಂಗ ಬಟ್ಟೆ, ಗುರುವಿನಂಗ ಶಿಷ್ಯರು. ಅವ್ರ ಗುರು ಹೆಂಗಿದ್ದ, ಶಿಷ್ಯರು ಸಹಿತ ಹಂಗಾದವರು. ಅಂಥ ಕಾರ್ಯತತ್ಪರತೆಯುಳ್ಳ ಗುರುಗಳು, ಆ ಗುರು ಪರಂಪರೆ ಮತ್ತು ನಿಮ್ಮ ಮಠಕ್ಕೊಂದು ಸಿದ್ದೇಶ್ವರ ದೇಶಿಕರನ್ನ ನಿಮ್ಮ ಮಠಕ್ಕೆ ಕೊಟ್ಟಾರು. ಅವ್ರ ಹೆಸರ ಚಂದ ಐತಿ, ಸಿದ್ದೇಶ್ವರ. ಸಿದ್ಧ ಅಂದ್ರೆ ಎವರ್ ರೆಡಿ, ಅಂದ್ರೆ ಸಮಾಜದ ಕೆಲಸಕ್ಕೆ ಏನ ಬರಲಿ, ಭಕ್ತರ ಏಳಿಗೆಗಾಗಿ ಸದಾ ಯಾವನು ಟೊಂಕ ಕಟ್ಟಿ ನಿಲ್ತಾನಲ್ಲ, ಸದಾ ತಯಾರಾಗಿರೋವನಿಗೆ ಸಿದ್ದೇಶ್ವರ ಅಂತ ಕರೀತಾರೆ. ಅವರು ನಿಮ್ಮ ಸಿದ್ದೇಶ್ವರ ಗುರುಗಳು. ನಿಮ್ಮೆಲ್ಲ ಭಕ್ತರ ಏಳಿಗೆಗಾಗಿ ನಿಮ್ಮ ಸಲುವಾಗಿ ಇಲ್ಲಿ ಬಂದಾರ. ಮತ್ತು ಇವತ್ತೆಲ್ಲ ಭಾಳ ಮಂದಿ ಕೂಡ್ತೀರಿ, ಪಟ್ಟಾಧಿಕಾರ ಮಾಡ್ತೀರಿ, ಮತ್ತು ನಿಮ್ಮ ಮನೆಗೆ ಹೋಗ್ತೀರಿ. ಆದ್ರೆ ಒಬ್ಬ ಸನ್ಯಾಸಿ, ನಾವು ಸುಮಾರು ಈ ಸನ್ಯಾಸ ಜೀವನದ 25 ವರ್ಷಗಳ ಈ ಕಾಲಘಟ್ಟದಲ್ಲಿ ನೋಡಿದಾಗ ಇದು ಸನ್ಯಾಸದ ಜೀವನ ಅಂದ್ರೆ ಏನು, ಹೂವಿನ ಹಾಸಿಗೆ ಅಲ್ಲ. ಇದೊಂದು ಮುಳ್ಳಿನ ಹಾಸಿಗೆ. ನಿಮ್ಮ ಸಂಸಾರಿಕರ ಜೀವನದಲ್ಲಿ ಕಷ್ಟಗಳು ಬರ್ತಾವ, ಸನ್ಯಾಸಿಗಳ ಜೀವನದಲ್ಲಿ ಕಷ್ಟಗಳು ಬರ್ತಾವ. ಹಿಂದೆ ವಿವೇಕಾನಂದರು ಅವರ ಗುರುಗಳು ಅವರು ಹೇಳ್ತಿದ್ರಂತ, ಏನಿದು ಒಬ್ಬ ಸನ್ಯಾಸಿ ಅದಾನ ಮತ್ತು ಒಬ್ಬ ಭಕ್ತದ, ಒಬ್ಬ ಸಂಸಾರಿ ಅದಾನ. ಸಂಸಾರಿಯ ಜೀವನಕ್ಕೂ ಮತ್ತು ಸನ್ಯಾಸಿಯ ಜೀವನಕ್ಕೂ ಏನು ವ್ಯತ್ಯಾಸ?
ಸಂಸಾರಿಯ ಜೀವನದಲ್ಲಿಯೂ ಸಹಿತ ಕಷ್ಟಗಳು ಬರ್ತಾವ, ಸನ್ಯಾಸಿಯ ಜೀವನದಲ್ಲಿಯೂ ಕಷ್ಟಗಳು ಬರ್ತಾವ. ಮತ್ತಿಬ್ಬರ ಕಷ್ಟಗಳಿಗೆ ಏನು ವ್ಯತ್ಯಾಸ ಅಂದ್ರೆ, ಸಂಸಾರಿಯ ಜೀವನದ ಕಷ್ಟಗಳು ಹೆಂಗಂದ್ರೆ ಒಂದು ಕ್ವಾಟಿ ಗಾಡಿಯೊಳಗೆ ನಿಂತು ಯುದ್ಧ ಮಾಡ್ದಂಗವು. ಅಂದ್ರೆ ಒಂದು ಸುತ್ತ ಒಂದು ಸೇಫ್ಟಿ ಇರ್ತೈತೆ ಅವ್ರಿಗೆ. ಅವರು ಕ್ವಾಟಿ ಗಾಡಿಯೊಳಗೆ ನಿಂತು ಯುದ್ಧ ಮಾಡ್ದಂಗೆ. ಒಬ್ಬ ಸನ್ಯಾಸಿ ಅಂದ್ರೆ ಬೈಲಾಗ ನಿಂತು ಯುದ್ಧ ಮಾಡ್ದಂಗೆ. ಭಕ್ತರು ಯಾವಾಗ ಬಂದು ಯಾಕಡೆಯಿಂದ ದಮ್ ಅನ್ನಿಸ್ತಾರ ಹೇಳಕ್ ಬರೋದಿಲ್ಲ. ಇವರು ಮೊದಲು ಚಲೋ, ಆಮೇಲೆ ಯಾಕಡೆಯಿಂದ ದಮ್ ಅನ್ನಿಸ್ತಾರ ಗೊತ್ತಿರುವುದು. ಆಮೇಲೆ ಮಠಗಳಲ್ಲಿ ಜಾತಿ ತೊಗೊಂಬರ್ತಾರೆ ಮೆಲ್ಲಕ್ಕ, ಆಮೇಲೆ ಮೆಲ್ಲಕ್ಕ ರಾಜಕಾರಣ ತಗೊಂಡ್ಬರ್ತಾರ, ತಗೊಂಡು ಬಂದು ಸ್ವಾಮಿನ ಮೆತ್ತಗ ಮಾಡಿಡ್ತಾರ ಪೂರ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂದಲ ಚೆನ್ನಾಗಿದ್ರೆ ಮಾತ್ರ ಸಾಧ್ಯ. ಕೂದಲವನ್ನು ಕತ್ತರಿಸುವುದರೊಂದಿಗೆ ಕೇಶ ವಿನ್ಯಾಸದಿಂದ, ವ್ಯಾಮೋಹದಿಂದ ನಾವು ದೂರ ಆಗುವಂತಹದ್ದು. ಮುಖಕ್ಕ ಕೂದಲನ ಹೆಂಗ ಚಂದ ಅಂತ ಭಾವನೆ ಇರ್ತದೆ. ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅವ್ರು ಹೇಗಿರ್ಬೇಕು ಅನ್ನುವಂತ ಮಾತನ್ನು ಆಮೇಲೆ ಪೂಜ್ಯರು ಪೂಜಾ ಕಾರ್ಯಕ್ಕೆ ದಯಮಾಡಿಸ್ತಾರೆ. ಇದರ ನಂತರ ನೀವೆಲ್ಲರೂ ಕೂಡ ಬಹಳ ಮುಖ್ಯವಾಗಿ ಶೂನ್ಯ ಸಿಂಹಾಸನಾರೋಹಣ ಯದನ್ಯೇನಾತಿರೋಹತಿ